ರೇವಣ್ಣ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ, ಜೈಲು ಪಾಲಾಗಿದ್ದಾರೆ. ಆದ್ರೆ ಆರೋಪಿ ಪ್ರಜ್ವಲ್ ರೇವಣ್ಣ ಎಲ್ಲಿ ಇನ್ನೂ ಕೂಡ ಅನ್ನೋ ಪ್ರಶ್ನೆ. ಅಪ್ಪ ಜೈಲ್ ಸೇರಿದ್ರು ಕೂಡ ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ವಾಪಸ್ ಆಗಿಲ್ಲ. ಯಾವಾಗ ವಾಪಸ್ ಆಗ್ತಾರೆ ಅನ್ನೋ ಪ್ರಶ್ನೆ. ಪೆನ್ ಡ್ರೈವ್ ಪ್ರಜ್ವಲ್ಗಾಗಿ ಎಸ್ಐಟಿಯಿಂದ ಈಗ ತೀವ್ರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ವಿದೇಶಕ್ಕೆ ತೆರಳೋದಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಗ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಪ್ರಜ್ವಲ್ ಭೇಟಿಗೆ ಸದ್ಯದಲ್ಲೇ ಹಂಗೇರಿಗೆ ತೆರಳುವ ಸಾಧ್ಯತೆ ಇದೆ. ವಿದೇಶಕ್ಕೆ ತೆರಳುವ ತಂಡದಲ್ಲಿ ಓರ್ವ ಎಸ್ಪಿ ಜೊತೆಗೆ 3 ಇನ್ಸ್ಪೆಕ್ಟರ್, 3 ಸಬ್ ಇನ್ಸ್ಪೆಕ್ಟರ್ ಇವರೆಲ್ಲರೂ ಕೂಡ ಇರ್ತಾರೆ. ಗೌಪ್ಯವಾಗಿ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ವಿದೇಶಕ್ಕೂ ಕೂಡ ಹೋಗೋದಕ್ಕೆ ತಯಾರಿ ಮಾಡ್ತಿದ್ದಾರೆ. ಆದರೆ ಯಾವುದೇ ರೀತಿಯ ಮಾಹಿತಿಗಳು ಸೋರಿಕೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೂಡ ವಹಿಸಲಾಗ್ತಾ ಇದೆ. ಎಲ್ಲಿದ್ದಾರೆ ಈತ ಅನ್ನುವಂಥ ಪ್ರಶ್ನೆ ಈಗ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ರೇವಣ್ಣ ಅರೆಸ್ಟ್ ಆದ ನಂತರದಲ್ಲಿ ಪ್ರಜ್ವಲ್ ಬರ್ತಾನ ಅನ್ನುವಂಥ ಪ್ರಶ್ನೆ ಇತ್ತು. ಆ ನಂತರದಲ್ಲಿ ನೋಟಿಸ್ ಹೊರಡಿಸಿದಾಗ ಬರ್ತಾನ ಅನ್ನುವಂಥ ಪ್ರಶ್ನೆ ಇತ್ತು. ಇನ್ನೂ ಕೂಡ ಪ್ರಜ್ವಲ್ ಪತ್ತೆ ಇಲ್ಲ, ಎಲ್ಲಿದ್ದಾನೆ ಅನ್ನುವಂಥ ಸುಳಿವು ಕೂಡ ಇಲ್ಲದೆ ಇರೋದ್ರಿಂದ ತನಿಖೆ ಯಾವ ರೀತಿ ಸಾಗ್ತಾ ಇದೆ, ಜೊತೆಗೆ ಈಗ ಟೀಮ್ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ, ಯಾವಾಗ ತೆರಳುತ್ತಾರೆ, ರೆಡ್ ಕಾರ್ನರ್ ನೋಟಿಸ್ ಕತೆ ಏನು, ಏನೇನು ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಎಸ್ ಅಶ್ವಿನಿ, ಪ್ರಜ್ವಲ್ ರೇವಣ್ಣ ಇವತ್ತಿಗೆ ದೇಶ ಬಿಟ್ಟು 17 ದಿನಗಳು ಆಗ್ತಾ ಇದೆ. ಏನು ಚುನಾವಣೆ ದಿನದಂದು ವೋಟ್ ಹಾಕಿ ಅವರು ದೇಶದಿಂದ ಪರಾರಿಯಾಗಿದ್ರು. ಆದರೆ ಇಲ್ಲಿವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಕೊಂಚ ಮಾಹಿತಿಯೂ ಕೂಡ ಇಲ್ಲ. ಮೊದಲಿಗೆ ಅವರು ಜರ್ಮನಿಯಲ್ಲಿ ಇದ್ರು ಅನ್ನೋ ಮಾಹಿತಿ ಬಂತು, ಅದಾದ ನಂತರ ದುಬೈಲಿ ಇದ್ರು ಅಂತ ಮಾಹಿತಿ ಬಂತು. ಆದರೆ ಈಗ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋ ಯಾವುದೇ ರೀತಿ ಮಾಹಿತಿ ಬರ್ತಾ ಇಲ್ಲ. ಈಗ ಆಲ್ರೆಡಿ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟರು ಕೂಡ ಆ ಒಂದು ನೋಟಿಸ್ಗೂ ಕೂಡ ಪ್ರಜ್ವಲ್ ರೇವಣ್ಣ ಕ್ಯಾರೆ ಅಂತ ಇಲ್ಲ. ಹಾಗೆ ಏನು ಪ್ರಜ್ವಲ್ ರೇವಣ್ಣ ಹತ್ರ ಶೇಂಘೈ ಅನ್ನುವಂತಹ ಒಂದು ವೀಸಾ ಇದೆ. ಆ ಒಂದು ವೀಸಾದ ಮೂಲಕ 25 ದೇಶಗಳನ್ನು ಪ್ರಜ್ವಲ್ ರೇವಣ್ಣ ಸುತ್ತಬಹುದಾಗಿದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಈಗ ಯಾವ ಒಂದು ದೇಶದಲ್ಲಿ ಇದ್ದಾನೆ ಅಂತ ಹೇಳಿ ಯಾವುದೇ ಮಾಹಿತಿ ಕೂಡ ಇಲ್ಲ. ಎಲ್ಲ ರೀತಿಯಲ್ಲೂ ಕೂಡ SIT ತನಿಖೆಯನ್ನು ನಡೆಸ್ತಾ ಇರುವಂತಹದ್ದು. ಈಗ SIT ಮುಂದಿನ ಹಂತವಾಗಿ ಏನು ಯುರೋಪ್ನ ಹಂಗೇರಿಗೆ ಹೋಗುವಂತಹ ಕೆಲವೊಂದಿಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತಹದ್ದು. ಏನು 7 ಜನರ ತಂಡ, ಒಬ್ಬರು 3 ಜನ ಸಬ್ ಇನ್ಸ್ಪೆಕ್ಟರ್ ಹಾಗೆ ಇನ್ಸ್ಪೆಕ್ಟರ್ ಹಾಗೆ ಒಬ್ಬರು SP ನೇತೃತ್ವದಲ್ಲಿ ಒಟ್ಟು 7 ಜನರ ತಂಡ ಈಗ ಹಂಗೇರಿಗೆ ಹೋಗಲಿಕ್ಕೆ ಕೆಲವೊಂದಿಷ್ಟು ಪ್ಲ್ಯಾನ್ಗಳನ್ನ ಮಾಡ್ಕೊತಾ ಇರುವಂಥದ್ದು, ಕೆಲವೊಂದಿಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಇದ್ರ ಜೊತೆಗೆ ಪ್ರಜ್ವಲ್ ರೇವಣ್ಣಗೆ ಏನು ರೆಡ್ ಕಾರ್ನರ್ ನೋಟಿಸ್ ಕೂಡ ಹೊರಡಿಸುವಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ SIT ಮಾಡ್ಕೊತಾ ಇರುವಂಥದ್ದು. ಈ ನಡುವೆ ಈಗ ಏನು SITಯ ಮುಖ್ಯಸ್ಥ BK ಸಿಂಗ್ ಅವರು ಕೂಡ ತನಿಖಾಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಯಾವುದೇ ರೀತಿ ಪ್ರಕರಣದ ತನಿಖೆಯ ವಿಚಾರಗಳು ಸೋರಿಕೆ ಆಗಬಾರ್ದು. ಒಂದು ವೇಳೆ ವಿಚಾರದ ಸೋರಿಕೆ ಆದರೆ ಅವ್ರ ಮೇಲೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳಿ BK ಸಿಂಗ್ ಅವರು ಕೂಡ ತನಿಖಾಧಿಕಾರಿಗಳಿಗೆ ಕೆಲವೊಂದಿಷ್ಟು ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಒಟ್ಟಿನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು 17 ದಿನಗಳು ಆಗ್ತಾ ಇದೆ. ಒಂದು ಕಡೆ ಅಪ್ಪ ಅರೆಸ್ಟ್ ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಮರಳುವಂತಹ ಯಾವುದೇ ರೀತಿಯ ಸುಳಿವು ಕೂಡ ಕಾಣಿಸ್ತಾ ಇಲ್ಲ. ಹೀಗಾಗಿ ಒಂದು ಕಡೆ SIT ತಂಡ ಹಂಗೇರಿಗೆ ಹೋಗುವಂತಹ ಸಿದ್ಧತೆ ಮಾಡ್ಕೊತಾ ಇದ್ರೆ, ಮತ್ತೊಂದು ಕಡೆ ರೆಡ್ ಕಾರ್ನರ್ ನೋಟಿಸ್ ಕೊಡುವಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಅಶ್ವಿನಿ. ಓಕೆ ಸುಷ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.